ಮೊದಲೇ ಆ ಜಿಲ್ಲೆಯಲ್ಲಿ ಅತಿವೃಷ್ಟಿ ಪ್ರವಾಹದಿಂದ ಬೆಳೆ ಹಾನಿಯಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಈ ಮಧ್ಯೆ ಕಳಪೆ ಈರುಳ್ಳಿ ಬೀಜದಿಂದ ಮತ್ತಷ್ಟು ಹಾನಿಯಾಗ್ತಾ ಇದೆ. ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕಳಪೆ ಬೀಜದಿಂದ ಈರುಳ್ಳಿ ಬೆಳೆ ಹಾಳು, ಸಂಕಷ್ಟದಲ್ಲಿ ಸಿಲುಕಿದ ಅನ್ನದಾತರು, ಪ್ರವಾಹ, ಅತಿವೃಷ್ಟಿಗೆ ಈಗಾಗಲೇ ಬಾಗಲಕೋಟೆ ಜಿಲ್ಲೆಯ ರೈತರು ತತ್ತರಿಸಿ ಹೋಗಿದ್ದಾರೆ. ಈ ನಡುವೆ ಅನ್ನದಾತರಿಗೆ ಮತ್ತೊಂದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕಳಪೆ ಬೀಜದಿಂದ ಈರುಳ್ಳಿ ಬೆಳೆ ಹಾಳಾಗಿದೆ. ಬಾಗಲಕೋಟೆ ತಾಲೂಕಿನ ಹಳ್ಳೂರು ಗ್ರಾಮದಲ್ಲಿ ಕಳಪೆ ಬೀಜದಿಂದಾಗಿ ಈರುಳ್ಳಿ ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿ ಹಾಳಾಗ್ತಾ ಇದೆ. ಕೊಳೆಯುತ್ತಿರುವಂತಹ ಈರುಳ್ಳಿ ಹಿಡಿದು ರೈತರು ಗೋಳನ್ನ ತೋಡಿಕೊಂಡಿದ್ದಾರೆ. ಏನು ಒಂದು ಹಳ್ಳೂರು ಗ್ರಾಮದಲ್ಲಿ ನಾವೀಗ ಒಂದು ಹೊಲದಲ್ಲಿದ್ದೀವಿ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದೇನಂತಂದ್ರೆ ಇಲ್ಲಿ ಹಳ್ಳೂರು ಫೇಮಸ್ ಆಗಿರೋದು, ಬಹಳಷ್ಟು ಈರುಳ್ಳಿ ಬೆಳೀತಾರೆ, ಲಕ್ಷಾಂತರ ರೂಪಾಯಿ ಲಾಭ ಗಳಿಸಿದಂತ ಸಾಕಷ್ಟು ಸುದ್ದಿಗಳನ್ನು ಕೂಡ ನಾವು ರಿಪಬ್ಲಿಕ್ ನಲ್ಲಿ ಒಂದು ಪ್ರಸಾರ ಮಾಡಿದ್ದೀವಿ. ಆದ್ರೆ ಇದೇ ರೀತಿಯಾಗಿ ಈ ವರ್ಷ ಏನಾಗಿದೆ ಅಂತಂದ್ರೆ ಒಳ್ಳೆ ರೀತಿಯಿಂದ ಈರುಳ್ಳಿ ಬೆಳಿಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಈರುಳ್ಳಿ ಬೀಜವನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈರುಳ್ಳಿ ಬೀಜ ತಗೊಂಡು ಅದಕ್ಕೆ ಎಣ್ಣೆ, ಬೀಜ, ಗೊಬ್ಬರ ಅಂತ ಬಹಳಷ್ಟು ಖರ್ಚು ಮಾಡಿ ಒಂದು ರೈತರು ಕೂಡ ಆಶಾದಾಯಕವಾಗಿ ಬೆಳೆಯನ್ನು ಬೆಳೀತಾರೆ. ಗ್ರಾಮದ ಬಹುತೇಕ ರೈತರು ಇಂಡೋ ಅಮೆರಿಕನ್ ಕಂಪನಿಯ ಇಂಡಮ್ ರೆಡ್ ಸ್ಟೋನ್ ತಳಿಯ ಈರುಳ್ಳಿ ಬಿತ್ತನೆ ಮಾಡಿದ್ರು. ಆದರೆ ಬೀಜ ಕಳಪೆಯಾಗಿದೆ ಅಂತ ರೈತರು ಆರೋಪಿಸಿದ್ದಾರೆ. ಬೆಳೆದ ಈರುಳ್ಳಿ ಹಳದಿ ಬಣ್ಣಕ್ಕೆ ತಿರುಗಿ ಗಡ್ಡೆ ಕುಳಿತಾ ಇದೆ. ಇದಕ್ಕೆ ಕಳಪೆ ಬೀಜ ವಿತರಣೆ ಕಾರಣ ಅಂತಿದ್ದಾರೆ ರೈತರು. ಈ ವರ್ಷ ಹೋದ ವರ್ಷ ಆಯ್ತು ಇಂಡೋ ಅಮೆರಿಕ ಕಂಪನಿನ ಹಾಕ್ತಾ ಇದ್ರು, ಬೀಜ ಹಾಕ್ತಾ ಇದ್ರು. ಹೋದ ವರ್ಷನು ಇದೇ ರೀತಿನ ಕೊಳೆ ರೋಗ ಬಂದಿತ್ತು. ಈ ವರ್ಷನು ಬೇರೆ ವೆರೈಟಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅದೇ ಬೀಜ ಪ್ಯಾಕೆಟ್ ಚೇಂಜ್ ಆಗಿದೆ. ಇವಾಗೆಲ್ಲ ನಾ ಹಾಕಿದ 8 ಎಕರೆ ಹೊಲನು ಇದೇ ರೀತಿನೇ ಆಗಿದೆ. ಈ ಒಂದು ವೆರೈಟಿ ಬಿಟ್ಟ ಬೇರೆ ಯಾವ ವೆರೈಟಿನೂ ಈ ತರ ಆಗಿಲ್ಲ. ಇವಾಗ ನಮ್ಗೆಲ್ಲ ಆಗಿದ್ದು ಬಹಳ ಲುಕ್ಷಾನ್ ಆಗಿದ್ದಾರೆ. ಕಂಪನಿಯವ್ರು ಕರ್ಸಿದ್ವಿ, ಕರ್ಸಿದ ತಕ್ಷಣ ಅಲ್ಲಿ ಬೀಜ ಯಾವ ಹಾಕಿದ್ದಾರೆ ಅದನ್ನೆಲ್ಲ ಫೀಲ್ಡ್ ಮಾಡಿ ಹೋಗಿದ್ದಾರೆ. ಬಟ್ ವಾಪಸ್ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. 10-12 ದಿನ ಆಯ್ತು. ಫೋನ್ ಹಚ್ಚಿದ್ರು ಫೋನ್ ಇದು ಮಾಡ್ತಾ ಇಲ್ಲ, ಏನು ಮಾಡಲ್ಲ. ಅದಕ್ಕೋಸ್ಕರ ಇದರಿಂದ ಸ್ವಲ್ಪ ಪರಿಹಾರ ಸಿಗಲಿ ಅನ್ನೋಕ್ಕೋಸ್ಕರ ನಾವು ಸ್ವಲ್ಪ ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕಾಗಿದೆ. ಹಳ್ಳೂರು ಗ್ರಾಮದಲ್ಲಿ 1000ಕ್ಕೂ ಅಧಿಕ ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಬೆಳೆದಿದ್ದಾರೆ. ಅದರಲ್ಲಿ 200 ಎಕರೆಯಷ್ಟು ಇಂಡಮ್ ರೆಡ್ ಸ್ಟೋನ್ ತಳಿಯ ಈರುಳ್ಳಿ ಬೀಜ ಬಿತ್ತಿದ್ದಾರೆ. ಇತರೆ ಕಂಪನಿಯ ಬೀಜಗಳು ಚೆನ್ನಾಗಿಯೇ ಬೆಳೆದಿವೆ. ಆದರೆ ಇಂಡೋ ಅಮೆರಿಕನ್ ಕಂಪನಿಯ ಇಂಡಮ್ ರೆಡ್ ಸ್ಟೋನ್ ತಳಿಯ ಬೀಜ ಹಾಕಿದಂತಹ ಪರಿಸ್ಥಿತಿ ಈ ರೀತಿಯಾಗಿದೆ. ಈ ಸಲ ಇಂಡೋ ಅಮೆರಿಕನ್ ಕಂಪನಿ ರೆಡ್ ಸ್ಟೋನ್ ಬೀಜ ಹಾಕಿದ್ವಿ. ಹೆಚ್ಚು ಕಡಿಮೆ ನಮ್ಮಲ್ಲಿ ಒಂದು 15-20 ರೈತರು ತಗೊಂಡಿದ್ವಿ. 800 ಪ್ಯಾಕೆಟ್ ಟೋಟಲ್ ಮಾರಾಟ ಆಗಿದ್ದೇವೆ ಅಂತ ಇಲ್ಲಿ ಜಿಲ್ಲಾದಲ್ಲಿ. ನಮ್ಮ ಊರಾಗನೇ ಹೆಚ್ಚು ಕಡಿಮೆ ಒಂದು 500 ಪ್ಯಾಕೆಟ್ ಆಗಿದೆ. 500 ಪ್ಯಾಕೆಟ್ ಈ ರೆಡ್ ಸ್ಟೋನ್ ಹಾಕಿದಂತ ಬೀಜ ಯಾವ ಹೊಲ ವೆರೈಟಿ ಅದಾವು. ನಾವು 5 ಎಕರೆ ಹಾಕಿದ್ದೀವಿ. ಎಲ್ಲಾ ರೈತರು ಏನು ಈ ಬೀಜ ರೆಡ್ ಸ್ಟೋನ್ ಹಾಕಿದಂತ ರೈತರು ಏನದವರು ಎಲ್ಲವೂ ಸಮಾನ ಆಗಿಬಿಟ್ಟವ್ರು, ಏನೂ ಉಳಿದೇ ಇಲ್ಲ. ಒಂದ್ ಕಡೆ ಅತಿಯಾದ ಮಳೆ, ಪ್ರವಾಹದಿಂದ ರೈತರು ಕಂಗೆಟ್ಟಿದ್ದಾರೆ. ಇದರ ಮಧ್ಯೆ ಕಳಪೆ ಬೀಜದ ಹೊಡೆತ ಬಿದ್ದಿದೆ. ಈ ಬಗ್ಗೆ ಕೃಷಿ ಅಧಿಕಾರಿಗಳು ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಇಲ್ಲದಿದ್ದರೆ ಜಿಲ್ಲಾಡಳಿತ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ. ಮೊದಲೇ ಆ ಜಿಲ್ಲೆಯಲ್ಲಿ ಅತಿವೃಷ್ಟಿ ಪ್ರವಾಹದಿಂದ ಬೆಳೆ ಹಾನಿಯಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಈ ಮಧ್ಯೆ ಕಳಪೆ ಈರುಳ್ಳಿ ಬೀಜದಿಂದ ಮತ್ತಷ್ಟು ಹಾನಿಯಾಗ್ತಾ ಇದೆ. ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕಳಪೆ ಬೀಜದಿಂದ ಈರುಳ್ಳಿ ಬೆಳೆ ಹಾಳು, ಸಂಕಷ್ಟದಲ್ಲಿ ಸಿಲುಕಿದ ಅನ್ನದಾತರು, ಪ್ರವಾಹ, ಅತಿವೃಷ್ಟಿಗೆ ಈಗಾಗಲೇ ಬಾಗಲಕೋಟೆ ಜಿಲ್ಲೆಯ ರೈತರು ತತ್ತರಿಸಿ ಹೋಗಿದ್ದಾರೆ. ಈ ನಡುವೆ ಅನ್ನದಾತರಿಗೆ ಮತ್ತೊಂದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕಳಪೆ ಬೀಜದಿಂದ ಈರುಳ್ಳಿ ಬೆಳೆ ಹಾಳಾಗಿದೆ. ಬಾಗಲಕೋಟೆ ತಾಲೂಕಿನ ಹಳ್ಳೂರು ಗ್ರಾಮದಲ್ಲಿ ಕಳಪೆ ಬೀಜದಿಂದಾಗಿ ಈರುಳ್ಳಿ ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿ ಹಾಳಾಗ್ತಾ ಇದೆ. ಕೊಳೆಯುತ್ತಿರುವಂತಹ ಈರುಳ್ಳಿ ಹಿಡಿದು ರೈತರು ಗೋಳನ್ನ ತೋಡಿಕೊಂಡಿದ್ದಾರೆ. ಏನು ಒಂದು ಹಳ್ಳೂರು ಗ್ರಾಮದಲ್ಲಿ ನಾವೀಗ ಒಂದು ಹೊಲದಲ್ಲಿದ್ದೀವಿ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದೇನಂತಂದ್ರೆ ಇಲ್ಲಿ ಹಳ್ಳೂರು ಫೇಮಸ್ ಆಗಿರೋದು, ಬಹಳಷ್ಟು ಈರುಳ್ಳಿ ಬೆಳೀತಾರೆ, ಲಕ್ಷಾಂತರ ರೂಪಾಯಿ ಲಾಭ ಗಳಿಸಿದಂತ ಸಾಕಷ್ಟು ಸುದ್ದಿಗಳನ್ನು ಕೂಡ ನಾವು ರಿಪಬ್ಲಿಕ್ ನಲ್ಲಿ ಒಂದು ಪ್ರಸಾರ ಮಾಡಿದ್ದೀವಿ. ಆದ್ರೆ ಇದೇ ರೀತಿಯಾಗಿ ಈ ವರ್ಷ ಏನಾಗಿದೆ ಅಂತಂದ್ರೆ ಒಳ್ಳೆ ರೀತಿಯಿಂದ ಈರುಳ್ಳಿ ಬೆಳಿಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಈರುಳ್ಳಿ ಬೀಜವನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈರುಳ್ಳಿ ಬೀಜ ತಗೊಂಡು ಅದಕ್ಕೆ ಎಣ್ಣೆ, ಬೀಜ, ಗೊಬ್ಬರ ಅಂತ ಬಹಳಷ್ಟು ಖರ್ಚು ಮಾಡಿ ಒಂದು ರೈತರು ಕೂಡ ಆಶಾದಾಯಕವಾಗಿ
ಆಶಾದಾಯಕವಾಗಿ ಬೆಳೆಯನ್ನು ಬೆಳೀತಾರೆ. ಗ್ರಾಮದ ಬಹುತೇಕ ರೈತರು ಇಂಡೋ ಅಮೆರಿಕನ್ ಕಂಪನಿಯ ಇಂಡಮ್ ರೆಡ್ ಸ್ಟೋನ್ ತಳಿಯ ಈರುಳ್ಳಿ ಬಿತ್ತನೆ ಮಾಡಿದ್ರು. ಆದರೆ ಬೀಜ ಕಳಪೆಯಾಗಿದೆ ಅಂತ ರೈತರು ಆರೋಪಿಸಿದ್ದಾರೆ. ಬೆಳೆದ ಈರುಳ್ಳಿ ಹಳದಿ ಬಣ್ಣಕ್ಕೆ ತಿರುಗಿ ಗಡ್ಡೆ ಕುಳಿತಾ ಇದೆ. ಇದಕ್ಕೆ ಕಳಪೆ ಬೀಜ ವಿತರಣೆಯ ಕಾರಣ ಅಂತಿದ್ದಾರೆ ರೈತರು. ಈ ವರ್ಷ ಹೋದ ವರ್ಷ ಆಯ್ತು ಇಂಡೋ ಅಮೆರಿಕನ್ ಕಂಪನಿನ ಹಾಕ್ತಾ ಇದ್ರು, ಬೀಜ ಹಾಕ್ತಾ ಇದ್ರು. ಹೋದ ವರ್ಷನು ಇದೇ ರೀತಿನ ಕೊಳೆ ರೋಗ ಬಂದಿತ್ತು. ಈ ವರ್ಷನು ಬೇರೆ ವೆರೈಟಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅದೇ ಬೀಜ ಪ್ಯಾಕೆಟ್ ಚೇಂಜ್ ಆಗಿದೆ. ಇವಾಗೆಲ್ಲ ನಾ ಹಾಕಿದ 8 ಎಕರೆ ಹೊಲನು ಇದೇ ರೀತಿನೇ ಆಗಿದೆ. ಈ ಒಂದು ವೆರೈಟಿ ಬಿಟ್ಟ ಬೇರೆ ಯಾವ ವೆರೈಟಿನೂ ಈ ತರ ಆಗಿಲ್ಲ. ಇವಾಗ ನಮ್ಗೆಲ್ಲ ಆಗಿದ್ದು ಬಹಳ ಲುಕ್ಷಾನ್ ಆಗಿದ್ದಾರೆ. ಕಂಪನಿಯವ್ರು ಕರ್ಸಿದ್ವಿ, ಕರ್ಸಿದ ತಕ್ಷಣ ಅಲ್ಲಿ ಬೀಜ ಯಾವ ಹಾಕಿದಾರೆ ಅದನ್ನೆಲ್ಲ ಫೀಲ್ಡ್ ಮಾಡಿ ಹೋಗಿದ್ದಾರೆ. ಬಟ್ ವಾಪಸ್ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. 10-12 ದಿನ ಆಯ್ತು. ಫೋನ್ ಹಚ್ಚಿದ್ರು ಫೋನ್ ಇದು ಮಾಡ್ತಾ ಇಲ್ಲ, ಏನು ಮಾಡಲ್ಲ. ಅದಕ್ಕೋಸ್ಕರ ಇದರಿಂದ ಸ್ವಲ್ಪ ಪರಿಹಾರ ಸಿಗಲಿ ಅನ್ನೋಕ್ಕೋಸ್ಕರ ನಾವು ಸ್ವಲ್ಪ ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕಾಗಿದೆ. ಹಳ್ಳೂರು ಗ್ರಾಮದಲ್ಲಿ 1000ಕ್ಕೂ ಅಧಿಕ ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಬೆಳೆದಿದ್ದಾರೆ. ಅದರಲ್ಲಿ 200 ಎಕರೆಯಷ್ಟು ಇಂಡಮ್ ರೆಡ್ ಸ್ಟೋನ್ ತಳಿಯ ಈರುಳ್ಳಿ ಬೀಜ ಬಿತ್ತಿದ್ದಾರೆ. ಇತರೆ ಕಂಪನಿಯ ಬೀಜಗಳು ಚೆನ್ನಾಗಿಯೇ ಬೆಳೆದಿವೆ. ಆದರೆ ಇಂಡೋ ಅಮೆರಿಕನ್ ಕಂಪನಿಯ ಇಂಡಮ್ ರೆಡ್ ಸ್ಟೋನ್ ತಳಿಯ ಬೀಜ ಹಾಕಿದಂತಹ ಪರಿಸ್ಥಿತಿ ಈ ರೀತಿಯಾಗಿದೆ. ಸರ್, ಈ ಸಲ ಇಂಡೋ ಅಮೆರಿಕನ್ ಕಂಪನಿ ರೆಡ್ ಸ್ಟೋನ್ ಬೀಜ ಹಾಕಿದ್ವಿ. ಹೆಚ್ಚು ಕಡಿಮೆ ನಮ್ಮಲ್ಲಿ ಒಂದು 15-20 ರೈತರು ತಗೊಂಡಿದ್ವಿ. 800 ಪ್ಯಾಕೆಟ್ ಟೋಟಲ್ ಮಾರಾಟ ಆಗಿದ್ದೇವೆ ಅಂತ ಇಲ್ಲಿ ಜಿಲ್ಲಾದಲ್ಲಿ. ನಮ್ಮ ಊರಾಗನೆ ಹೆಚ್ಚು ಕಡಿಮೆ ಒಂದು 500 ಪ್ಯಾಕೆಟ್ ಆಗಿದೆ. 500 ಪ್ಯಾಕೆಟ್ ಈ ರೆಡ್ ಸ್ಟೋನ್ ಹಾಕಿದಂತ ಬೀಜ ಯಾವ ಹೊಲ ವೆರೈಟಿ ಅದಾವು. ನಾವು 5 ಎಕರೆ ಹಾಕಿದ್ದೀವಿ. ಎಲ್ಲಾ ರೈತರು ಏನು ಈ ಬೀಜ ರೆಡ್ ಸ್ಟೋನ್ ಹಾಕಿದಂತ ರೈತರು ಏನದಾರು ಎಲ್ಲವೂ ಸಮಾನ ಆಗಿಬಿಟ್ಟವ್ರು, ಏನೂ ಉಳಿದೇ ಇಲ್ಲ. ಒಂದ್ ಕಡೆ ಅತಿಯಾದ ಮಳೆ ಪ್ರವಾಹದಿಂದ ರೈತರು ಕಂಗೆಟ್ಟಿದ್ದಾರೆ. ಇದರ ಮಧ್ಯೆ ಕಳಪೆ ಬೀಜದ ಹೊಡೆತ ಬಿದ್ದಿದೆ. ಈ ಬಗ್ಗೆ ಕೃಷಿ ಅಧಿಕಾರಿಗಳು ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಇಲ್ಲದಿದ್ದರೆ ಜಿಲ್ಲಾಡಳಿತ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ. ಮೊದಲೇ ಆ ಜಿಲ್ಲೆಯಲ್ಲಿ ಅತಿವೃಷ್ಟಿ ಪ್ರವಾಹದಿಂದ ಬೆಳೆ ಹಾನಿಯಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಈ ಮಧ್ಯೆ ಕಳಪೆ ಈರುಳ್ಳಿ ಬೀಜದಿಂದ ಮತ್ತಷ್ಟು ಹಾನಿಯಾಗ್ತಾ ಇದೆ. ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕಳಪೆ ಬೀಜದಿಂದ ಈರುಳ್ಳಿ ಬೆಳೆ ಹಾಳು. ಸಂಕಷ್ಟದಲ್ಲಿ ಸಿಲುಕಿದ ಅನ್ನದಾತರು. ಪ್ರವಾಹ, ಅತಿವೃಷ್ಟಿಗೆ ಈಗಾಗಲೇ ಬಾಗಲಕೋಟೆ ಜಿಲ್ಲೆಯ ರೈತರು ತತ್ತರಿಸಿ ಹೋಗಿದ್ದಾರೆ. ಈ ನಡುವೆ ಅನ್ನದಾತರಿಗೆ ಮತ್ತೊಂದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕಳಪೆ ಬೀಜದಿಂದ ಈರುಳ್ಳಿ ಬೆಳೆ ಹಾಳಾಗಿದೆ. ಬಾಗಲಕೋಟೆ ತಾಲೂಕಿನ ಹಳ್ಳೂರು ಗ್ರಾಮದಲ್ಲಿ ಕಳಪೆ ಬೀಜದಿಂದಾಗಿ ಈರುಳ್ಳಿ ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿ ಹಾಳಾಗ್ತಾ ಇದೆ. ಕೊಳೆಯುತ್ತಿರುವಂತಹ ಈರುಳ್ಳಿ ಹಿಡಿದು ರೈತರು ಗೋಳನ್ನ ತೋಡಿಕೊಂಡಿದ್ದಾರೆ. ಏನು ಒಂದು ಹಳ್ಳೂರು ಗ್ರಾಮದಲ್ಲಿ ನಾವೀಗ ಒಂದು ಹೊಲದಲ್ಲಿದ್ದೀವಿ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದೇನಂತಂದ್ರೆ ಇಲ್ಲಿ ಹಳ್ಳೂರು ಫೇಮಸ್ ಆಗಿರೋದು, ಬಹಳಷ್ಟು ಈರುಳ್ಳಿ ಬೆಳೀತಾರೆ, ಲಕ್ಷಾಂತರ ರೂಪಾಯಿ ಲಾಭ ಗಳಿಸಿದಂತ ಸಾಕಷ್ಟು ಸುದ್ದಿಗಳನ್ನು ಕೂಡ ನಾವು ರಿಪಬ್ಲಿಕ್ ನಲ್ಲಿ ಒಂದು ಪ್ರಸಾರ ಮಾಡಿದ್ದೀವಿ. ಆದ್ರೆ ಇದೇ ರೀತಿಯಾಗಿ ಈ ವರ್ಷ ಏನಾಗಿದೆ ಅಂತಂದ್ರೆ ಒಳ್ಳೆ ರೀತಿಯಿಂದ ಈರುಳ್ಳಿ ಬೆಳಿಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಈರುಳ್ಳಿ ಬೀಜವನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈರುಳ್ಳಿ ಬೀಜ ತಗೊಂಡು ಅದಕ್ಕೆ ಎಣ್ಣೆ, ಬೀಜ, ಗೊಬ್ಬರ ಅಂತ ಬಹಳಷ್ಟು ಖರ್ಚು ಮಾಡಿ ಒಂದು ರೈತರು ಕೂಡ ಆಶಾದಾಯಕವಾಗಿ ಬೆಳೆಯನ್ನು ಬೆಳೀತಾರೆ. ಗ್ರಾಮದ ಬಹುತೇಕ ರೈತರು ಇಂಡೋ ಅಮೆರಿಕನ್ ಕಂಪನಿಯ ಇಂಡಮ್ ರೆಡ್ ಸ್ಟೋನ್ ತಳಿಯ ಈರುಳ್ಳಿ ಬಿತ್ತನೆ ಮಾಡಿದ್ರು. ಆದರೆ ಬೀಜ ಕಳಪೆಯಾಗಿದೆ ಅಂತ ರೈತರು ಆರೋಪಿಸಿದ್ದಾರೆ. ಬೆಳೆದ ಈರುಳ್ಳಿ ಹಳದಿ ಬಣ್ಣಕ್ಕೆ ತಿರುಗಿ ಗಡ್ಡೆ ಕುಳಿತಾ ಇದೆ. ಇದಕ್ಕೆ ಕಳಪೆ ಬೀಜ ವಿತರಣೆಯ ಕಾರಣ ಅಂತಿದ್ದಾರೆ ರೈತರು. ಈ ವರ್ಷ ಹೋದ ವರ್ಷ ಆಯ್ತು ಇಂಡೋ ಅಮೆರಿಕನ್ ಕಂಪನಿನ ಹಾಕ್ತಾ ಇದ್ರು, ಬೀಜ ಹಾಕ್ತಾ ಇದ್ರು. ಹೋದ ವರ್ಷನು ಇದೇ ರೀತಿನ ಕೊಳೆ ರೋಗ ಬಂದಿತ್ತು. ಈ ವರ್ಷನು ಬೇರೆ ವೆರೈಟಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅದೇ ಬೀಜ ಪ್ಯಾಕೆಟ್ ಚೇಂಜ್ ಆಗಿದೆ. ಇವಾಗೆಲ್ಲ ನಾ ಹಾಕಿದ 8 ಎಕರೆ ಹೊಲನು ಇದೇ ರೀತಿನೇ ಆಗಿದೆ. ಈ ಒಂದು ವೆರೈಟಿ ಬಿಟ್ಟ ಬೇರೆ ಯಾವ ವೆರೈಟಿನೂ ಈ ತರ ಆಗಿಲ್ಲ. ಇವಾಗ ನಮ್ಗೆಲ್ಲ ಆಗಿದ್ದು ಬಹಳ ಲುಕ್ಷಾನ್ ಆಗಿದ್ದಾರೆ. ಕಂಪನಿಯವ್ರು ಕರ್ಸಿದ್ವಿ, ಕರ್ಸಿದ ತಕ್ಷಣ ಅಲ್ಲಿ ಬೀಜ ಯಾವ ಹಾಕಿದಾರೆ ಅದನ್ನೆಲ್ಲ ಫೀಲ್ಡ್ ಮಾಡಿ ಹೋಗಿದ್ದಾರೆ. ಬಟ್ ವಾಪಸ್ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. 10-12 ದಿನ ಆಯ್ತು. ಫೋನ್ ಹಚ್ಚಿದ್ರು ಫೋನ್ ಇದು ಮಾಡ್ತಾ ಇಲ್ಲ, ಏನು ಮಾಡಲ್ಲ. ಅದಕ್ಕೋಸ್ಕರ ಇದರಿಂದ ಸ್ವಲ್ಪ ಪರಿಹಾರ ಸಿಗಲಿ ಅನ್ನೋಕ್ಕೋಸ್ಕರ ನಾವು ಸ್ವಲ್ಪ ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕಾಗಿದೆ. ಹಳ್ಳೂರು ಗ್ರಾಮದಲ್ಲಿ 1000ಕ್ಕೂ ಅಧಿಕ ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಬೆಳೆದಿದ್ದಾರೆ. ಅದರಲ್ಲಿ 200 ಎಕರೆಯಷ್ಟು ಇಂಡಮ್ ರೆಡ್ ಸ್ಟೋನ್ ತಳಿಯ ಈರುಳ್ಳಿ ಬೀಜ ಬಿತ್ತಿದ್ದಾರೆ. ಇತರೆ ಕಂಪನಿಯ ಬೀಜಗಳು ಚೆನ್ನಾಗಿಯೇ ಬೆಳೆದಿವೆ. ಆದರೆ ಇಂಡೋ ಅಮೆರಿಕನ್ ಕಂಪನಿಯ ಇಂಡಮ್ ರೆಡ್ ಸ್ಟೋನ್ ತಳಿಯ ಬೀಜ ಹಾಕಿದಂತಹ ಪರಿಸ್ಥಿತಿ ಈ ರೀತಿಯಾಗಿದೆ. ಸರ್, ಈ ಸಲ ಇಂಡೋ ಅಮೆರಿಕನ್ ಕಂಪನಿ ರೆಡ್ ಸ್ಟೋನ್ ಬೀಜ ಹಾಕಿದ್ವಿ. ಹೆಚ್ಚು ಕಡಿಮೆ ನಮ್ಮಲ್ಲಿ ಒಂದು 15-20 ರೈತರು ತಗೊಂಡಿದ್ವಿ. 800 ಪ್ಯಾಕೆಟ್ ಟೋಟಲ್ ಮಾರಾಟ ಆಗಿದ್ದೇವೆ ಅಂತ ಇಲ್ಲಿ ಜಿಲ್ಲಾದಲ್ಲಿ. ನಮ್ಮ ಊರಾಗನೆ ಹೆಚ್ಚು ಕಡಿಮೆ ಒಂದು 500 ಪ್ಯಾಕೆಟ್ ಆಗಿದೆ. 500 ಪ್ಯಾಕೆಟ್ ಈ ರೆಡ್ ಸ್ಟೋನ್ ಹಾಕಿದಂತ ಬೀಜ ಯಾವ ಹೊಲ ವೆರೈಟಿ ಅದಾವು
ನಾವು 5 ಎಕರೆ ಹಾಕಿದ್ದೀವಿ. ಎಲ್ಲಾ ರೈತರು ಏನು ಈ ಬೀಜ ರೆಡ್ ಸ್ಟೋನ್ ಹಾಕಿದಂತ ರೈತರು ಏನದವರು ಎಲ್ಲವೂ ಸಮಾನ ಆಗಿಬಿಟ್ಟವ್ರು, ಏನೂ ಉಳಿದೇ ಇಲ್ಲ. ಒಂದ್ ಕಡೆ ಅತಿಯಾದ ಮಳೆ ಪ್ರವಾಹದಿಂದ ರೈತರು ಕಂಗೆಟ್ಟಿದ್ದಾರೆ. ಇದರ ಮಧ್ಯೆ ಕಳಪೆ ಬೀಜದ ಹೊಡೆತ ಬಿದ್ದಿದೆ. ಈ ಬಗ್ಗೆ ಕೃಷಿ ಅಧಿಕಾರಿಗಳು ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಇಲ್ಲದಿದ್ದರೆ ಜಿಲ್ಲಾಡಳಿತ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ.